ಸೊ ನನಗೆ ಮೇಜರ್ ಈ ಸಿನಿಮಾದಲ್ಲಿ ತುಂಬ ಖುಷಿಯಾಗಿದ್ದು ರಾಘಣ್ಣನ ಜೊತೆ ಆ್ಯಕ್ಟ್ ಮಾಡೋದು. ರಾಘಣ್ಣವರು ಅಂದರೆ ನಿಮ್ಮ ಅವರ ನಿಮ್ಮ ಒಡನಾಟ ಇಲ್ಲ ಅಂದರೆ ಆ ರೆಸ್ಪೆಕ್ಟಲ್ಲಿ ಅವರಿದ್ರು, ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು. ಅವ್ರು ಎಷ್ಟು ದಿನ ಇದ್ರು ಅಷ್ಟು ದಿನ ನೀವು ಜೊತೆಗಿದ್ರು. ಹೌದು. ಆ ಒಂದು ಅಷ್ಟು ದಿನದ್ದು ಹೆಂಗಿತ್ತು ನಿಮ್ಮ ಅವರ ಒಂದು? ಇಲ್ಲ, ನಾನು ತುಂಬ ಆ್ಯಕ್ಚುಲಿ ಬಾಂಡಿಂಗ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಅಷ್ಟು ಬಾಂಡ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಯಾಕಂದರೆ ಆ ಒಂದು ಭಯ ಅಂತ ಹೇಳಲ್ಲ, ಆ ರೆಸ್ಪೆಕ್ಟ್ಫುಲ್ ಭಯ ಇರುತ್ತಲ್ವ. ಸೊ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ ಯಾವ ಥರ, ಯಾಕಂದರೆ ಅವ್ರು ಯಾವ ಥರ ಇರ್ತಾರೆ, ಹೇಗೆ ಡೈಲಾಗ್ಸ್ ಕೊಟ್ಟಾಗ ಅವ್ರು ಹೇಗೆ ತಗೋತಾರೆ. ಇಲ್ಲ, ನಾನು ಅಬ್ಸರ್ವ್ ಮಾಡ್ದಂಗೆ ನೀವು ಇದು ಹೇಳಿದ್ದು ನಾನು ಹೇಳ್ತೀನಿ. ರಾಘಣ್ಣವ್ರು ಮಾತ್ರ ಎಕ್ಸ್ಟ್ರಾರ್ಡಿನರಿ ಮೆಮೊರಿ. ಇಷ್ಟುದ್ದ ಡೈಲಾಗ್ ಎಕ್ಸಾಕ್ಟ್ಲಿ ಒಂದ್ಸತಿ ನೋಡ್ತಾರೆ, 1-2 ಸತಿ ನೋಡ್ಕೊಂತಾರೆ. ಓಕೆ ಮಾ ರೆಡಿ ಅಂತ ಅಂದ್ಬಿಡ್ತಾರೆ. ರೆಡಿ ಅಂದ್ಬಿಟ್ರಲ್ಲ ಹೇಳ್ತಾರ ಅನ್ನೋದು ನಮಗೆ ಡೌಟು. ಎಕ್ಸಾಕ್ಟ್ಲಿ ಆಕ್ಷನ್ ಅಂತ ಅಂದ್ರೆ ಅಷ್ಟುದ್ದ ಡೈಲಾಗು ಹೇಳ್ಬಿಡ್ತಾರೆ. ಯಪ್ಪ ವಿತ್ ಎಕ್ಸ್ಪ್ರೆಷನ್. ಸೊ ಅದೇ ನನ್ನ ಫಸ್ಟ್ ಸಿನಿಮಾ ಅಪ್ಪು ಸರ್ ಪ್ರೊಡ್ಯೂಸರು ಮ್ಯಾಚ್. ಸೊ ಅವ್ರನ್ನ ಮೀಟ್ ಆಗೋಕ್ಕೂ ಅವಕಾಶ ಇತ್ತು. ಅವ್ರನ್ನ ಮೀಟ್ ಆದ ನೆಕ್ಸ್ಟ್ ಅವ್ರ ಹತ್ರ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ, ಅದೊಂದು ದೊಡ್ಡ ಕನಸು. ಬಟ್ ಮೇ ಬಿ ನೆಕ್ಸ್ಟ್ ಲೈಫ್ ಅವ್ರ ಜೊತೆ. ಬಟ್ ಓಕೆ, ರಾಘಣ್ಣ ಸರ್ ಜೊತೆ ಆದರೂ ಆ್ಯಕ್ಟ್ ಮಾಡಿದಂಥ ಒಂದು ಖುಷಿ ನಿಜವಾಗ್ಲೂ ಅದು ಥ್ಯಾಂಕ್ ಯು ಫಾರ್ ದ್ಯಾಟ್ ಆಪರ್ಚುನಿಟಿ. ನಂಗೆ ಅದೊಂದು ನಾನು ಸೀರಿಯಸ್ ಆಗಿ ಹೇಳೋದು, ನಂಗೆ ತುಂಬ ಅವತ್ತು ನೀವು ಫಸ್ಟ್ ಕತೆ ಹೇಳಿದಾಗ ರಾಘವೇಂದ್ರ ರಾಜ್ಕುಮಾರ್ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಓ ವಾವ್ ಅಂತ ಒಂದು ಫೀಲಿಂಗು. ಸೊ ಎಕ್ಸ್ಪೀರಿಯನ್ಸ್ ಅದೇ ಈ ಥರ ಇತ್ತು. ಅದೇ ಹೇಳ್ತಾರಲ್ಲ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ನಾವು ಮಾಡಲ್ಲ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ.